ಬುಧನ ಒಂದು ಸಂಕ್ರಮಣ ನೋಡ್ತಾ ಇದ್ದೀವಿ. ಈ ಕಾರಣದಿಂದಾಗಿ ಬುಧ ಕರ್ಕಟಕ ರಾಶಿಯನ್ನು ಪ್ರವೇಶ ಮಾಡಿದ್ರೆ ಸ್ವಜನ ವೈರತ್ವ ಅಂತಕ್ಕಂಥದ್ದು ಬರುತ್ತೆ, ಬಂಧುದ್ವೇಷ ಅಂತಕ್ಕಂಥದ್ದು ಬರುತ್ತೆ. ಹೀಗಾಗಿ ಬಹಳ ಎಚ್ಚರಿಕೆ ಇರಬೇಕು, ಅದನ್ನೇ ಸೂಚಿಸ್ತಾ ಇದೆ. ನೋಡಿದ್ರೆ ಮೊದಲೇ ವಾರದ ಆದಿಯಲ್ಲಿ ನಿಮಗೆ ಬಂಧುಗಳಲ್ಲಿ ಸ್ವಲ್ಪ ಮನಸ್ತಾಪಗಳು, ಮಿತ್ರರಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಇದು ಬಹಳ ಪ್ರಧಾನವಾದ ಅಂಶ. ಹೀಗಾಗಿ ಅತಿಯಾದ ಹಚ್ಕೊಳ್ಳೋದು, ಅತಿಯಾದ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಅವ್ರ ಜೊತೆಗೆ ಯಾವುದು ಅತಿ ತುಂಬ ತೊಂದರೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಬಹಳ ಹುಷಾರಾಗಿರಿ. ಸಹೋದರ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಮತ್ತು ಜಲಕ್ಷೇತ್ರಗಳಲ್ಲಿ ಅಧಿಕ ಲಾಭ ಇದೆ. ಅದು ಬುಧ, ಅದು ಕರ್ಕಟಕ ನೀರಿನ ಕ್ಷೇತ್ರ. ಅಲ್ಲಿ ಬುಧ ಒಂದು ಸ್ವಲ್ಪ ವ್ಯವಹಾರದ ಏನು ಕಾರಕನಾಗಿರ್ತಕ್ಕಂಥವನು. ಹೀಗಾಗಿ ಜಲ ಸಂಬಂಧಿ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇರತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ಸಾಲ ಶತ್ರುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅದರಲ್ಲೂ ಬಂಧುಗಳಲ್ಲಿ ಸಾಲ ಕೊಡ್ತಕ್ಕಂಥದ್ದು, ಸಾಲದ ಒಂದು ನೀವು ಯಾರೋ ಮಧ್ಯವರ್ತಿಯಾಗಿ ಬಂಧುಗಳಲ್ಲಿ ನೀವು ಮಧ್ಯವರ್ತಿಯಾಗಿರ್ತಕ್ಕಂಥದ್ದು ಆಗಬಹುದು. ಇದೆಲ್ಲ ತೊಂದರೆ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಹೀಗಾಗಿ ಬಹಳ ಹುಷಾರಾಗಿರಬೇಕು. ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಹೆಚ್ಚಾಗಿರ್ತದೆ ಈ ವಾರದಲ್ಲಿ. ವಾರದ ಆದಿಯಲ್ಲಿ ನಿಮಗೆ ಇದರ ಜೊತೆಗೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಕೆಲಸ ಕಾರ್ಯಗಳಲ್ಲಿ ಅತಿಯಾದ ಪರಿಶ್ರಮ ಇರುತ್ತೆ, ಅತಿಯಾದ ಅಲೆದಾಟವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಈ ವಾರದಲ್ಲಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ನೀವು ಮುನ್ನೆಚ್ಚರಿಕೆ ತೊಗೋಬೇಕಾಗತ್ತೆ. ಏನು ಕೆಲಸ ಮಾಡ್ತಾಯಿದ್ದೀನಿ, ಯಾವ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಇದ್ರ ಬಗ್ಗೆ ನಿಮಗೆ ಒಂದು ಅರಿವು ಬೇಕಾಗುತ್ತೆ. ಹೀಗಾಗಿ ಅದನ್ನು ನೋಡ್ಕೊಳ್ಳಿ. ಇನ್ನು ಗುರು ರವಿಯರ ಯುತಿ ತೃತೀಯದಲ್ಲಿರೋದು ಸ್ವಲ್ಪ ಧೈರ್ಯವನ್ನೇ ತಂದುಕೊಡುತ್ತೆ. ಒಳ್ಳೆ ಅಲ್ಲಿ ನೃಪಪ್ರಿಯಕರ ಅಂತ ಹೇಳಿದೆ. ದೊಡ್ಡವರಿಗೆ, ಶಾಸಕರು, ಮಂತ್ರಿಗಳು ಅಥವಾ ಇನ್ನೇನೋ ನಿಮ್ಮ ಕೆಲಸಗಳಲ್ಲೇ ಇರ್ತಕ್ಕಂಥ ಹಿರಿಯರು, ಅಧಿಕಾರಿಗಳಿದ್ದಾರಲ್ಲ, ಅವರಿಗೆ ಸ್ವಲ್ಪ ಹಿತವಾದ ಕೆಲಸವನ್ನು ಮಾಡ್ತಕ್ಕಂತಹ ಸಾಧ್ಯತೆ ಕೂಡ ಇದೆ ಈ ವಾರದ ಆದಿಯಲ್ಲಿ. ಇದ್ರ ಜೊತೆಗೆ ಆ್ಯಡೆಡ್ ಫಲ ಅದನ್ನು ನೀವು ಅರ್ಥ ಮಾಡ್ಕೋಬೇಕು, ಅದನ್ನು ಸೂಚಿಸ್ತಾ ಇದೆ. ಜೊತೆ ಸ್ವಲ್ಪ ಸಂಗಾತಿಯಲ್ಲಿ ಮನಸ್ತಾಪಗಳು ಮತ್ತು ಸಾಲ ಶತ್ರುಗಳ ಬಾಧೆ, ಅದನ್ನೇ ಇಲ್ಲಿ ನಿಮಗೆ ಎಚ್ಚರ ಹೇಳ್ತಾ ಇರೋದು. ಆ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಬೇಕು. ಸಾಲ ಮತ್ತು ಶತ್ರು ಮತ್ತು ರೋಗ ಆರೋಗ್ಯದಲ್ಲೂ ಸ್ವಲ್ಪ ಎಚ್ಚರಿಕೆ ತಗೋಬೇಕು ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯಭಾಗ ಗಮನಿಸೋಣ. ವಾರದ ಅಂತ್ಯಭಾಗದಲ್ಲಿ ಚಂದ್ರ ಪ್ರವೇಶ ಆಗ್ತಾನೆ. ಇದು ತುಂಬ ಒಳ್ಳೆಯದು. ಅಲ್ಲಿ ವಿಚಿತ್ರ ಗುಣವಾನ ಅಂತ ಹೇಳಿದೆ. ಈ ಚಂದ್ರ ಮತ್ತು ಬುಧ ಸೇರಿಬಿಟ್ರೆ ಸ್ವಭಾವ ಬದಲಾಗಿಬಿಡುತ್ತೆ. ಯಾವ್ಯಾವುದಕ್ಕೋ ಏನೇನೋ ಆಲೋಚನೆಗಳು ಬಂದುಬಿಡುತ್ತೆ. ಒಂದು ಇದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೊರಟೋಗ್ತಕ್ಕಂಥದ್ದು, ಒಂದು ಕ್ಷೇತ್ರ ದರ್ಶನ ಮಾಡ್ತೀನಿ ಅಥವಾ ಇನ್ನೇನೋ ಸ್ನೇಹಿತರ ಜೊತೆಗೆ ಇನ್ನೆಲ್ಲೋ ಪ್ರಯಾಣ ಬೆಳೆಸಿಬಿಡ್ತೀನಿ, ಈ ಥರದ್ದು ಒಂದು ಆಲೋಚನೆಗಳು ಬಂದುಬಿಡುತ್ತೆ. ಹುಷಾರು. ಜಲಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭ ಇದೆ. ಈ ಮತ್ಸ್ಯೋದ್ಯಮ, ನೀರು, ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋರು, ಕೃಷಿ ಚಟುವಟಿಕೆಗಳು, ಹಾಲು ಹೈನು, ಇಂಥ ಕ್ಷೇತ್ರಗಳೆಲ್ಲ ತುಂಬ ಚೆನ್ನಾಗಿದೆ. ಆತಂಕ ಬೇಡ. ಅಲ್ಲಿ ಚಂದ್ರ ಬರ್ತಾನೆ. ಬಂಧುಗಳಲ್ಲಿ ಕೊನೆಗೆ ವಾರದ ಅಂತ್ಯದಲ್ಲಿ ನಿಮಗೆ ಅನುಕೂಲ ಉಂಟಾಗುತ್ತೆ. ಜಲಯಾನ, ಕೃಷಿ ಕ್ಷೇತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿ ಲಾಭ ಇದೆ. ಆತಂಕ ಬೇಡ. ಪರಿಹಾರಕ್ಕೆ ನೋಡಿ, ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ನರಸಿಂಹ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ ಮಾಡೋದು ತುಂಬ ಒಳ್ಳೆಯದು.